ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ನ ಕನ್ನಡ ಬ್ಲಾಗ್ಸ್. ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಡೇ ಬಂದು ನನ್ನ ಫೇವ್ರೇಟ್ ದೇವ್ರದ್ದು ವರ್ಧಂತಿ ಉತ್ಸವ, ಚಾಮುಂಡೇಶ್ವರಿ ವರ್ಧಂತಿ ಉತ್ಸವ ಇದೆ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆರನೇನ ಸ್ಕೂಲಿಗೆ ಕರ್ಕೊಂಡೋಗಿ ಅವಳನ್ನ ಮತ್ತೆ ರಿಟರ್ನ್ ಕರ್ಕೊಬರಲ್ಲ, ಹಂಗಿಂದ ಹಂಗೆ ಕರ್ಕೊಂಡು ಹೋಗ್ತೀನಿ. ನಮ್ಮೂರಲ್ಲೇ ಚಾಮುಂಡೇಶ್ವರಿ ಇದೆಯಲ್ಲ ಅಮ್ಮನ ಮನೆ ಹತ್ರ, ಸೊ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಹೋಗ್ತಾ ಹಂಗೆ ಬ್ಲಾಗ್ನ ತೋರಿಸ್ತೀನಿ. ಇಲ್ಲೊಬ್ರು ಬಂದರು. ಆಲ್ಮೋಸ್ಟು 1 ಅವರ್ ಆಗಿರ್ಬೋದು. ನಾನು ಊಟ 7:45, ಇವಾಗ 8:45. 1 ಅವರಿಂದ ಒಂದು 4 ತುತ್ತು ನುಂಗಿಲ್ಲ ಇವರು. ನಮಗೆ ಕೊಡ್ತಾ ಇಲ್ಲ ಒಸಿ ಕಾಟನ. ಸೊ ಫ್ರೂಟ್ಸ್ ಹಾಕಿದ್ದೀನಿ ನನ್ನ ಬಾಕ್ಸ್ಗೆ. ನನ್ನ ಬ್ಲಾಗ್ನೇ ಟಿ ವಿಲಿ ಹಾಕಿದ್ದೀನಿ ಗೈಸ್, ನೋಡ್ತಾ ಇದ್ದೀನಿ. ಅದೇ ಬ್ಲಾಗ್ನ ನೋಡಿಕೊಂಡು ನನಗೆ ಊಟ ಮಾಡಿಸ್ತಾ ಇದ್ದೀನಿ ಗೈಸ್. ರೆಡಿ ಆಗಿದ್ದೀನಿ. ಸೊ ಈಗ ಹೋಗಬೇಕು, ಆರ್ನಂಗೆ ಕರ್ಕೊಂಡು ಹಂಗೆ ಟೆಂಪಲ್ಗೆ ಹೋಗಬೇಕು. ಹೋಗೋಣ ಬನ್ನಿ ಗೈಸ್. ನನ್ನ ಫುಲ್ ಹೇರ್ ಎಷ್ಟು ಶಾರ್ಟ್ ಆಗಿದೆ, ಕಟ್ ಮಾಡಿಸ್ಬಿಟ್ಟಿದ್ದೀನಿ ಗೈಸ್. ಲೆಟ್ಸ್ ಗೋ. ಏನಿತ್ತು ರವೆ ಉಂಡೆ ಅಂತ ಅಂದರೆ ಅದೇ ಕಲ್ತ್ಕೊಬಿಡ್ತು. ನಾನೇ ಅಂತೆ ಸಿನಿಮಾ ಅಷ್ಟು ಕಷ್ಟಪಟ್ಟು ತಿಂತಿದ್ಯಲ್ಲೂ. ಅಷ್ಟಪ್ಪ ಉಂಡೆ ಕಚ್ಚಕ್ಕಾಯ್ತಿಲ್ಲ ಗೈಸ್. ನಾವಿವಾಗ ಕಿತ್ನಾಡಿಗೆ ಬಂದಿದ್ದೀವಿ. ಫುಲ್ ನಿದ್ದೆ ಹೊಡಿತಾ ಇದ್ಲು, ಅದಕ್ಕೆ ಇಲ್ಲೇ ಮಮ್ಮಿ ನನಗೆ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಅವಳು ನಿದ್ದೆ ಹೊಡೆದಿದ್ದು ವಾಪಸ್ ಬಂದೆ. ನೋಡಿದ್ರೆ ಎದ್ದು ಕೂತ್ಕೊಂಡ್ರೆ ರವೆ ಉಂಡೆ ತಿಂತವಳೆ. ಹಾಕಿದ್ದೀನಲ್ಲ ರೂಮಲ್ಲ ಬಾ ಹೋಗೋಣ. ಅದಾಗಲ್ಲ ಮೈ ಕಡೆ ಬಿದ್ದೋಗ್ಬಿಟ್ಟು ಡುಮ್ ಅಂತ ಬಿದ್ದಿತ್ತು. ಅದು ದೊಡ್ಡದಾಗ ಬಾ ಹೋಗೋಣ. ದೊಡ್ಡದಾಗ ಬಾ. ಅದು ಹಂಗೆ ಇರಲಿ ಬಿಡು. ಆಯ್ತಾ ಬೇಕಪ್ಪ? ಬಟ್ಟೆ ಹಾಕೊಂಡಿಲ್ವಲ್ಲ ಮಮ್ಮಿ? ಸ್ಟಿಕ್ಕರು ಅಲ್ಲಿ ಸ್ಟಿಕ್ಕರ್ ಅಲ್ಲ ಐತೆ ನೋಡಿ, ಅಲ್ಲೆಲ್ಲ ಇದ್ರ ಹತ್ರ ಅಂಟ್ಕೊಂಡೈತೆ. ಹೊರಟಿದ್ದೀವಿ ಗೈಸ್, ಹೋಗ್ತಾ ಇದ್ದೀವಿ. ಆರ್ನನ್ ಬಿಟ್ಟು ಹೋಗ್ತಾ ಇದ್ದೀವಿ. ಆರ್ನನ್ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ರಶ್ ಐತೆ. ಸೊ ಅದಕ್ಕೆ ಇಲ್ಲೇ ಬಿಟ್ಟು ನಾನು ನಮ್ಮ ಮಾಮ್ ಇಂಡಿಯಾ ಇದ್ದೀವಿ. ಹೋಗ್ಬೇಕು, ನಿಂತಿದ್ದೀವಿ. ಹೋಗ್ತಾ ಇದ್ದಿಲ್ಲ, ನಿಂತಿದ್ದೀವಿ. ಲೆಟ್ಸ್ ಗೋ ಗೈಸ್. ಆಗಿದವೋ ನಮ್ಮ ತಾಯಿ ದುಗ್ಲವನ್ನ ಪೂಜೆಗೆಂದು ನಾಳೆ ಬಾಗಿದವೋ, ತಿಂಗಳು ಮುಗಿದವೋ, ನೋಡಿ ಗೈಸ್, ತುಂಬ ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ. 1000 ಜನ ಬಂದಿದ್ರು ಅನಿಸುತ್ತೆ. ಸೊ ಇದು ಅಮ್ಮನ ದೇವಸ್ಥಾನ. ಪ್ರಸಾದ ಎಲ್ಲ ಕೊಟ್ಟಿದ್ರು ದೇವಸ್ಥಾನದಲ್ಲಿ. ಎಲ್ರಿಗೂ ಅನ್ನ ಸಂತರ್ಪಣೆ ಇತ್ತು.
ಯಾರ್ಯಾರಿಗೆ ಸೇರ್ಬೇಕು ಅನ್ನೋದ್ರು ಅವ್ರಿಗೇನೆ. ಇನ್ನೇನು ಮಮ್ಮಿ ಸಮಾಚಾರ? ಚೆನ್ನಾಗಿತ್ತಾ ಊಟ ಎಲ್ಲ? ಊಟ ಎಲ್ಲ ಚೆನ್ನಾಗಿತ್ತಾ? ದೇವ್ರ ಪ್ರಸಾದ ಎಲ್ಲ ಚೆನ್ನಾಗಿತ್ತು. ಅಪರೂಪಕ್ಕ ದೇವಸ್ಥಾನಕ್ಕೆ ಹೋಗಿರಲ್ಲ, ಹಿಂಗೆ ಟರ್ನ್ ಮಾಡ್ಕೊಂಡ್ಬಿಟ್ಟ ಗಾಡಿನ. ಹೆಂಗೆ ಹೊಡಿತೀಯ? ಹೋಯ್ತಾ? ನಾವೇ ಬಿದ್ದುಬಿಟ್ಟ ಆಮೇಲೆ ಯಾರು ಓದ್ತಿದ್ದವ್ರು ಬಿದ್ಬಿಟ್ಟು. ಇಲ್ಲ ಮಮ್ಮಿ ಸೈಡ್ ಬಾ, ಸೈಡ್ ಬರ್ ಮಮ್ಮಿ. ಹೋಯ್ತಾ? ಬಾಯ್ ಬಾಯ್. ರಾಖಿ ಮಾಡ್ಬೇಕಂತ ಇದನ್ನೆಲ್ಲ ಸೋಲ್ಜರ್ಸ್ಗೆ ಕಳಿಸ್ತಾರಂತೆ ಕೊರಿಯರ್ ಮಾಡಿ, ಅದಕ್ಕೆ. ಸೊ ಇದರಲ್ಲಿ ರಾಖಿ ಮಾಡಿಬಿಟ್ಟು ಒಂದು ಗ್ರೀಟಿಂಗ್ ಬರೀಬೇಕಂತೆ. ಗ್ರೀಟಿಂಗ್ ಕಾರ್ಡ್ ಬರೆದು ಹ್ಯಾಂಡ್ ಮೇಡ್ ರಾಖಿ ಫಾರ್ ಸೋಲ್ಜರ್ಸ್, ಅದಕ್ಕೆ ತಗೊಂಡೆ. ನೆನ್ನೆ ಒಂದು ತಗೊಂಡಿದ್ದೆ, ಅದ್ಯಾಕೆ ಮ್ಯಾಚ್ ಆಯ್ತಿರಲಿಲ್ಲ. ಇದ್ರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಹಾಂ, ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ, ರಾಖಿ ಹಬ್ಬದ ದಿನ, ರಾಖಿ ಹಬ್ಬಕ್ಕೆ ಏನಂತಾರೆ ಸೋಲ್ಜರ್ಸ್ಗೆ ಇದನ್ನು ಕೊರಿಯರ್ ಮಾಡ್ತಾರಂತೆ ಸ್ಕೂಲ್ ಕಡೆಯಿಂದ, ಅದಕ್ಕೆ. ಎಲ್ಲರಿಗೂ ಇಡೋರೆ, ಎಲ್ಲರಿಗೂ ಪೇರೆಂಟ್ಸ್ಗಳಿಗೆ. ಹಾಂ, ಮಕ್ಕಳ ಕೈಲಿ ಕಟ್ ಕಳಿಸಿ ಮಾಡಿಬಿಟ್ಟು ಅಂತ. ಹೋಮ್ ಮೇಡ್ ಬ್ಯಾಂಡ್ ಗೈಸ್, ಸುಮ್ಮನೆ ಎಂದಿದ್ದೀನಿ ಅಷ್ಟೇ. ಕ್ರಿಯೇಟಿವ್ ಆಗಿ ಏನೂ ಮಾಡೋದಕ್ಕಾಗಿಲ್ಲ, ಸಿಂಪಲಾಗಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಪೇಪರಲ್ಲಿ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಡಿಫ್ರೆಂಟಾಗೆ. ಬಟ್ ಅವರಿಗೆಲ್ಲ ಸೆಂಡ್ ಮಾಡೋದಾದರೆ ಕಷ್ಟ ಆಗುತ್ತೆ, ಅಲ್ಲಿ ತನಕ ನೀಟಾಗಿರಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಸಾಕಷ್ಟು ಚೆನ್ನಾಗಿದೆ. ನಮ್ಮ ಮಾಮ್ ಇಂಡಿಯಾ ಹೂವು ಬಿಡಿಸ್ತವ್ರೆ, ಹೋಗೋಣ ಬನ್ನಿ ಹೂವು ಬಿಡ್ಸೋಕ್ಕೆ. ಮೋಡಾಗೈತಲ್ವಾ, ಸರಿಯಾಗಿ ಆಗೈತೆ. ಮಳೆ ಗಿಡ ಬಂದರೆ ಅಲ್ಲ ನೋಡಿ ಹೆಂಗಾಗೈತೆ, ಫುಲ್ಲು ಹೆಂಗಾಗ್ಬಿಟ್ಟೈತೆ. ಒಂಚೂರು ಆ ಕಡೆಗೆ ತಿರುಗಿ ನೋಡು, ಬಂದರೆ ಬರ್ತದಲ್ಲ. ಫುಲ್ ಈ ಕಡೆ ಕವರ್ ಆಯ್ತಾ ಇದೆ, ಬತ್ತೈತೆ ಮೋಡ. ಆ್ಯಕ್ಚುಲಿ ನೀವು ಹೋಗ್ಬೇಕು ಅಂತೀಯ ಮಗ ಹೋಗ್ಬೇಕು. ಅವತ್ತು ಕ್ಲಾಸ್ಗೆ ಹೋಗಿಲ್ಲ ಇಲ್ಲಿಂದ, ಶುಕ್ರವಾರನೂ. ಇವತ್ತು ಹೋಗಿಲ್ಲ ಅಂದರೆ ಫೋನ್ ಮಾಡಿ ಪಪ್ಪನಿಗೆ ಅಂತಲ್ಲ, ಮುಚ್ಕೊಳ್ಳೋದು ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಹೋಗ್ಬೇಕು. ಬೇಗ ಬೇಗ ಬಟ್ಟೆ ಎಷ್ಟು ಬಿಡ್ಸೋಣ. ಸ್ಫಟಿಕ ಹೂವು ಗೈಸ್, ಸ್ಫಟಿಕಗಳು. ನಮ್ಮ ಮುಂದೆ ಮಿನಿ ಗಾರ್ಡನ್. ಗಾಡ್, ನನ್ನ ಮನೆಗೆ ಹೋಗೋರ್ಗು ಬೇಡ ಬಿಟ್ಟು, ಮಳೆ ಬೇರೆ ಇಲ್ಲ. ಮಳೆ ಬರಲಿ ಅಂತ, ಮಳೆ ಬರಬೇಡ ಅಂತ ಹೇಳೋಕ್ಕಾಗಲ್ಲ. ನಮ್ಮಮ್ಮ ರೇಂಜಿಗೆ ಮಳೆ ಬಂದೈತೆ. ಇವತ್ತು 6ನೇ ಕ್ಲಾಸು ಡುಮ್ 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 ಹೋಯ್ತು. ಇಲ್ಲೇ ಇದ್ದೀನಿ, ಇಷ್ಟೊತ್ತು ಕಾಲೇ ಕ್ಲಾಸಿಗೆ ಕಳಿಸ್ಬೇಕಿತ್ತು. ನಮ್ಮ ಅಜ್ಜಿನ ಮಾತಾಡ್ಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ನಿಮಿಷ ನೀಟಾಗಿ ಗಟ್ಟಿಗಿರೋ ಜಾಗದಲ್ಲಿ ಇಟ್ಕೊಂಡು ಬಾ. ಬೇಳೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನನಗೆ ಪಾಪ್ಗೆ, ಅವರಿಗೆ ಚಿಕನ್ ಸಾಂಬಾರು ಐತೆ. ಸೊ ಅದಕ್ಕೆ ನಾನು ಮನೆಗೆ ಹೋಗಲೇ ಇಲ್ಲ, ಇಲ್ಲೇ ಉಳ್ಕೊಂಬಿಟ್ಟೆ. ಬೆಳಗ್ಗೆ ನಂಗೆ ಇಲ್ಲಿಂದನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿಂದ ಅಂದರೆ ಒಂಚೂರು ಟೆನ್ಷನ್ ಕರ್ಕೊಂಡು, ಅಲ್ಲಂದ್ರೆ 5 ನಿಮಿಷಕ್ಕೆ ಬರ್ರಿ ಅಂತ ಹೋಗ್ತಿದ್ದೆ. ಬೆಳಗ್ಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಲ್ಲ. ಅಟ್ಲೀಸ್ಟ್ 8:15 ಬಿಡಬೇಕು. ಅದೇ ಪ್ರಾಬ್ಲಮ್ ಇಲ್ಲಿಂದ ಹೋದ್ರೆ. ಮೈ ಕ್ಯೂಟಿಗೆ ಹುಷಾರಿಲ್ಲ ಗೈಸ್, ಮೈ ಕ್ಯೂಟಿಗೆ
ಅಲ್ಲ ಬಂಗಾರ? ನೆಗಡಿ ಜ್ವರ ಅಲ್ಲ ಬಂಗಾರ? ಲೋಲೋ ಅದನ್ನೆಲ್ಲ ಮುಟ್ಬಾರ್ದು ಕಣ್ಲ. ತಿಳಿಸ್ತೀನೇನ ನೋಡು ಕಣ್ಣಲ್ಲಿ ಏನು ಮಾಡ್ಕೊಂಡಿದ್ಯಾ? ಏನೋ ನೋಡ್ತೀನೇನೋ ನಾನು. ಏನೋ ಬರ್ಕೊಂಡಿದ್ಯಾ, ಬಾರೋ ನೋಡ್ತೀನಿ, ಬಾರೋ ಅಲ್ಲಿ ಆಚೆ ಬಾರೋ, ಬೆಳಕಲ್ಲಿ ನೋಡ್ತೀನಿ ಏನದಂತ ನೋಡ್ತೀನಿ, ಬಾ ಆಚೆ ಬಾ. ಅದನ್ನೆಲ್ಲ ಮುಟ್ಬಾರ್ದು, ಚೀಚಿ ಚೀಚಿ ಬೇಡದು. ಸನ್ಸ್ಕ್ರೀನ್ ಬೇಕು. ಸನ್ಸ್ಕ್ರೀನು ಅಯ್ಯೋ ಬೇಡವಲ್ಲ ಕತೆ ನಮಗೆ. ಸನ್ಸ್ಕ್ರೀನ್ Mama making padu. ವೆಲ್ಕಮ್ ಬ್ಯಾಕ್ ಗೈಸ್. ಗುಡ್ ಮಾರ್ನಿಂಗ್ ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೇಟಾಗಿದ್ದೀನಿ. ಮೇಕಿಂಗ್ ಪಡ್ಡು, ಪ್ಲೇನ್ ಪಡ್ಡು ಇದು. ಸಬ್ಬಕ್ಕಿ ಸೊಪ್ಪೆಲ್ಲ ಇಟ್ಟಿದೆ, ಆನಿಯನ್ ಸಬ್ಬಕ್ಕಿ ಸೊಪ್ಪು. ಅದು ಸೊಪ್ಪೆಲ್ಲ ಸೋಸ್ಬಿಟ್ಟಿದ್ಯಾ? ಯಾವಾಗ ಸೊಪ್ಪು ಉಳ್ಕೊಂಬಂದಿಕ್ಕಿದೆ ಚಾವ ಅದೇನು ಹಾಕ್ಕೊಂಡು ಅಂತ. ಅಲ್ಲ ಹಂಗೆ ಹರಡಿತ್ತಲ್ಲ ಅದಕ್ಕೆ. ಚಾವ ಇತ್ತು, ಮಣ್ಣು ಹಾಕ್ಕೊಂಡಿದ್ದ. ಸೊಪ್ಪು ನಮ್ಮದ್ರಲ್ಲಿ ಸೋಸಾಯ್ತು ಇವಾಗ, ಅಷ್ಟು ವೇಸ್ಟು. ಇನ್ನೊಂದು ಕಂತ ಸೊಪ್ಪು ವೇಸ್ಟಲ್ಲಿ. ನಮ್ಮ ಅಮ್ಮಂಗೆ ಪಾಪ ಸಾಕಾಯ್ತು ಸೊಪ್ಪು ಸೋಸಿ. ಈಗ ತಾನೇ ಒಂದು ರಕ್ಷಾಬಂಧನ್ಗೆ ಲೆಟರ್ ಬರೆದಿದ್ದೀವಿ. ಅಂದರೆ ಇವರು ವರ್ಕ್ ಕೊಟ್ಟಿದ್ರು ಆರ್ನನ್ ಸ್ಕೂಲಲ್ಲಿ ಜೂನಿಯರ್ ಟರ್ಸ್ದು. ಈ ಮೆಸೇಜೆಲ್ಲ ನಾನು ಬರೆದಿರೋದು. ಇದನ್ನು ಆ್ಯಕ್ಚುಲಿ ಅವ್ರು ಕಳಿಸಿರೋ ಮೆಸೇಜು ಬರೀಬೇಕು ಅಂತ. ಸೊ ಎರಡೇನೋ ಬರೆದು ಒಂದು ಹ್ಯಾಂಡ್ ಮೇಡರ್ ಹಾಕಿ ನಾನೇ ಮಾಡಿರೋದು ನಿನ್ನೆ ಅಮ್ಮ ಮನೇಲಿ. ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ಬೋದಿತ್ತು, ಬಟ್ ನನಗೇನು ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ನೀಟಾಗಿ ಪ್ರಾಪರಾಗಿ ಸಿಗಲಿಲ್ಲ. ಅಂದರೆ ಬೇಗ ಕಳಿಸ್ಬೇಕಿತ್ತಲ್ಲ ಅಂದ್ಬಿಟ್ಟು ಬರೆದಿರೋದು ಅಷ್ಟು. ಗೈಸೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕಳ್ಸೋಣ. ಪ್ಯಾಕೆಲ್ಲ ಆಯಿತು. ಸೊ ಅಷ್ಟೇ, ಅವ್ರದ್ದು ಸ್ಕೂಲ್ ಬ್ಯಾಗ್ ಗೆಲ್ಸಿ ನಾಳೆ ಕೊಡಬೇಕು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏ ಕಳ, ಏ ಚಿನ್ನು ಪಾಪು, ಏ ಕಳ ಬಾಬು. ಅವನು ಏನೋ ಹೇಳ್ತಿದ್ದೆ ಎದ್ದುಬಿಟ್ಟು. ಸನವತ್ತು ಸನಿ ಭವತು ಶವನೀಯಂ ಕರವಾಯಿ ಚೇತ ಶ್ರೀಮಗ್ ನೇತಮಸ್ತು ವಾವೆ ಈಶಾನ ಹೈ ಓಂ ಶಾಂತಿ ಶಾಂತಿ. ಇದನ್ನು ಹೇಳ್ತಾ ಇದ್ರೆ ಎದ್ದುಬಿಟ್ಟು ಗುಡ್ ಜನ, ಗುಡ್ ಮಾರ್ನಿಂಗ್. ಗೈಸ್, ನಾನು ಬೆಳಗ್ಗೆ ಟಿಫನ್ ಬಂದು ಏನು ಮಾಡ್ತಾಯಿದ್ದೀನಿ ಅಂತ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಈಗ ಮಾಡಬೇಕು. ಫ್ರೈಡ್ ರೈಸ್ ರೆಡಿ ಗೈಸ್. ನಮ್ಮ ಪಾಪು ಪುಳಾರಿ ಜುಟ್ಟು ಹಾಕೋಣವನೇ. ಏನು ಜುಟ್ಟು ಮಗನೇ ಅದು? ಏನು ಜುಟ್ಟು? ರೆಡಿ ಆಗೋನೆ ಸ್ಕೂಲ್ಗೆ ಹೋಗೋಕ್ಕೆ. ಏನು ಜುಟ್ಟು ಹೇಳಿದ್ದು? ಬಾಯಿಲಿರೋದು ನುಂಗ್ಬಿಟ್ಟು ಹೇಳು ಫಸ್ಟು, ಊಟ ತಿಂತಾರೆ. ಏನು ಜುಟ್ಟದು? ನಮ್ಮ ಪಾಪು ಏನೋ ಜುಟ್ಟು ಹೆಸ್ರು ಹೇಳ್ತಾನೆ. ಏನೋ ಹೆಸ್ರದು ಹೇಳು, ಏನಂತ ಹೇಳು ಬಂಗಾರ ಬೇಗ. ಹಾಂ, ಈಟಾಗಿ ಹೇಳೋಕೆ ತಿನ್ಬಿಟ್ಟು ಹೇಳ್ಬೇಕು. ಟ್ರಿಕ್ಕು ಗೈಸ್. ತಿನ್ಬಿಟ್ಟು ಹೇಳಿ ಏನಂತ. ವೆಯ್ಟ್ ಮಾಡ್ತಾಯಿದ್ದೀನಿ ನಾನು.
ಏನದು? ಕೃಷ್ಣ. ಬೇಗ ಬೇಗ ಹೇಳು. ಫಾಸ್ಟಾಗಿ ಹೇಳ್ಬೇಕು ಕಂದ, ನೀನು ಟೈಮ್ ವೇಸ್ಟ್ ಮಾಡ್ತಿದ್ಯಾ. ತಿನ್ಬಿಟ್ಟು ಹೇಳು. ಪುಳಾರಿ ಜುಟ್ಟು. ಏನು ಜುಟ್ಟು? ಪುಳಾರಿ ಜುಟ್ಟು. ಆದ್ನ ನೀನೇನು ಹೇಳ್ತೀಯ ಬಂಗಾರ ಇದಕ್ಕೆ? ಏನು ಹೇಳ್ತೀರ ಬಂಗಾರ? ಹೇಳ್ಬೇಕು ಬೇಗ. ಹೆಚ್ಚಿನಿ ಏನು ಜುಟ್ಟದು? ಏನು ಜುಟ್ಟದು? ಪುಳಾರಿ ಜುಟ್ಟು. ನೀನೇನು ಆಗ್ಲಿ ಅಂದಲ್ಲ. ರ್ಯಾಬಿಟ್. ರ್ಯಾಬಿಟ್ ಜುಟ್ಟಂತೆ. ಕೃಷ್ಣನಾ? ಹೌದಾ? ಇಲ್ಲ, ಇಲ್ಲಿ ತಿರುಗಿಲಿ, ಇಲ್ಲಿ ತಿರುಗಿಲಿ. ತಿರುಗಲ್ಲ ಗೈಸ್, ಟಿ ವಿ ಅನ್ನೋದಾಗಿದ್ದಾಗ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ಯಾಮಿಲಿ ಜೊತೆ ಶೇರ್